ಹಾಯ್ ಗೈಸ್, ನಮಸ್ತೆ. ಟೆಕ್ ನ್ಯೂಸ್ ಎಪಿಸೋಡ್ 1013ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಶೌಮಿ ಕಂಪ್ನಿಯವರು ಅತಿ ಶೀಘ್ರದಲ್ಲಿ ಶೌಮಿ ಪ್ಯಾಡ್ 7 ಈ ಒಂದು ಪ್ಯಾಡ್ ನ ಲಾಂಚ್ ಮಾಡ್ತಿದ್ದಾರೆ. ಚೈನಾದಲ್ಲಿ ಈಗಾಗಲೇ ಲಾಂಚ್ ಮಾಡಿದ್ದಾರೆ, ಇವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಜನವರಿ 10ನೇ ತಾರೀಕು ಅಫಿಷಿಯಲ್ ಆಗಿ ಲಾಂಚ್ ಆಗ್ತಿದೆ. ತುಂಬಾ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು. ಶೌಮಿ ಪ್ಯಾಡ್ 6 ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ರೀಸೆಂಟ್ ಆಗಿ ಸೇಲ್ ಅಲ್ಲಿ 25,000 27,000 ಇರೋದು ನಿಮಗೆ 20,000ಕ್ಕೆ ಸಿಕ್ಕಿತ್ತು. ನಾವು ಟೆಲಿಗ್ರಾಮ್ ಅಲ್ಲೂ ಕೂಡ ಹಾಕಿದ್ವಿ. ತುಂಬಾ ಜನ ಈ ಒಂದು ಟ್ಯಾಬ್ ನ ಪರ್ಚೇಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವಾಗ ಅದಕ್ಕೆ ಸಕ್ಸೆಸರ್ ಈ ಒಂದು ಟ್ಯಾಬ್ ತುಂಬಾನೇ ಚೆನ್ನಾಗಿರುತ್ತೆ. ರೀಸನಬಲ್ ಪ್ರೈಸ್ ಅಲ್ಲಿ ನಿಮಗೆ ಈ ಒಂದು ಟ್ಯಾಬ್ ಸಿಗುತ್ತೆ. ಯಾರಾದ್ರೂ ಒಂದು ಹೊಸ ಟ್ಯಾಬ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಇದು ನಿಮಗೆ ದಿ ಬೆಸ್ಟ್ ಟ್ಯಾಬ್ ಆಗುತ್ತೆ. ಮಿಸ್ ಮಾಡ್ಕೊಳೋದಕ್ಕಾದ್ರೆ ಹೋಗ್ಬಿಡಿ. ಸೊ ನೋಡೋಣಂತೆ ಜನವರಿ 10ನೇ ತಾರೀಕು ನಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಯು ಇಂದ ಯುರೋಪಿಯನ್ ಯೂನಿಯನ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಯು ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಕೂಡ ಆಪಲ್ ಕೂಡ ನೆನಪಾಗುತ್ತೆ. ರೀಸನ್ ಏನು ಅಂದ್ರೆ ಆಪಲ್ ಕಂಪ್ನಿಗೆ ತುಂಬಾ ಟೆನ್ಷನ್ ಕೊಡೋದು ಇವರೇ. ಫಸ್ಟ್ ಟೈಪ್ ಸಿ ಪೋರ್ಟ್ ತಗೊಂಡ್ ಬನ್ನಿ ಅಂದ್ರು, ಟೈಪ್ ಸಿ ಪೋರ್ಟ್ ಆಯ್ತು. ಅದಾದ್ಮೇಲೆ ನಮಗೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ ಐಫೋನ್ ಅಲ್ಲಿ ಇನ್ಸ್ಟಾಲ್ ಆಗೋ ರೀತಿ ಒಂದು ಅಪ್ಡೇಟ್ ಕೊಡಿ ಅಂತ ಕೇಳಿದ್ರು, ಅದನ್ನು ಕೂಡ ಕೊಟ್ಟರು. ಇವಾಗ ಮತ್ತೆ ಒಂದು ಲೀಸ್ಟ್ ನ ಇವರು ರೆಡಿ ಮಾಡಿದ್ದಾರೆ. ಇವಾಗ ಐಫೋನ್ಸ್ ಅಲ್ಲಿ ನಮಗೆ ಏರ್ ಡ್ರಾಪ್ ಆಗಿ ಬಂದ್ಬಿಟ್ಟು ಏರ್ ಪ್ಲೇ ಇರುತ್ತಲ್ಲ, ಇದು ಆಂಡ್ರಾಯ್ಡ್ ಗೂ ಕೂಡ ಪರ್ಫೆಕ್ಟ್ ಆಗಿ ವರ್ಕ್ ಆಗಬೇಕು. ಆ ರೀತಿಯಾಗಿ ಒಂದು ಅಪ್ಡೇಟ್ ತಗೊಂಡ್ ಬನ್ನಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅದರ ಜೊತೆಗೆ ಇವಾಗ ಅಟ್ ಪ್ರೆಸೆಂಟ್ ನಮಗೆ ಐಫೋನ್ 15 ಸೀರೀಸ್ 16 ಸೀರೀಸ್ ಎಲ್ಲ ನಮಗೆ ಟೈಪ್ ಸಿ ಪೋರ್ಟ್ ಇಂದ ಬರುತ್ತೆ. ಅದಕ್ಕಿಂತ ಹಳೆ ಮೊಬೈಲ್ಸ್ ಎಲ್ಲ ನಮಗೆ ಲೈಟ್ನಿಂಗ್ ಪೋರ್ಟ್ ಇಂದಾನೆ ಬರ್ತಾ ಇದೆ. 2025ರಿಂದ ಹಳೆ ಸ್ಟಾಕ್ ಏನೇನಿದೆಯೋ ನೀವು ಎಲ್ಲಿ ಬೇಕಾದ್ರೂ ಸೇಲ್ ಮಾಡ್ಕೊಳ್ಳಿ. ಆದ್ರೆ ಯುರೋಪಿಯನ್ ಯೂನಿಯನ್ ಅಲ್ಲಿ ಯಾವ್ದಾದ್ರು ಒಂದು ಮೊಬೈಲ್ ಬಂತು ಅಂದ್ರೆ ಅದೆಲ್ಲನೂ ಕೂಡ ಕಂಪಲ್ಸರಿ ಟೈಪ್ ಸಿ ಪೋರ್ಟ್ ಇಂದಾನೆ ಬರಬೇಕು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅಂದ್ರೆ ಹಳೆ ಸ್ಟಾಕ್ ಇಲ್ಲಿ ಸೇಲ್ ಮಾಡಬೇಡಿ, ನಮಗೆ ಟೈಪ್ ಸಿ ಪೋರ್ಟ್ ಇಂದಾನೆ ಮೊಬೈಲ್ಸ್ ಬರಬೇಕು. ಹಾಗೆ ಬಂದ್ಬಿಟ್ಟು ಬೇರೆ ಗ್ಯಾಜೆಟ್ಸ್ ಕೂಡ ಟೈಪ್ ಸಿ ಪೋರ್ಟ್ ಇಂದಾನೆ ಇರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇನ್ನು ಮೂರನೇದು ನೋಡ್ಕೊಂಡ್ರೆ ನಮಗೆ ಏರ್ಪೋರ್ಟ್ಸ್ ಬಂದ್ಬಿಟ್ಟು ಐಫೋನ್ ಗೆ ತುಂಬಾ ಫಾಸ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಅದೇ ನೀವು ಥರ್ಡ್ ಪಾರ್ಟಿ ಏರ್ಪೋರ್ಟ್ಸ್ ಏನಾದ್ರೂ ನೀವು ಕನೆಕ್ಟ್ ಮಾಡಬೇಕು ಅಂದ್ರೆ ನಿಮಗೆ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಆ ರೀತಿಯಾಗಿ ಟೈಮ್ ತಗೊಳ್ಳೋ ಆಗಿಲ್ಲ. ನಾವೊಂದು ಏರ್ಬಡ್ಸ್ ಕೂಡ ಫಾಸ್ಟ್ ಆಗಿ ಕನೆಕ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಇವರು ಆದ್ರೆ ಹೇಳಿದ್ದಾರೆ. ಇವಾಗ ಅಟ್ ಪ್ರೆಸೆಂಟ್ ಈ ಒಂದು ಲಿಸ್ಟ್ ನ ರೆಡಿ ಮಾಡ್ಬಿಟ್ಟು ಆಪಲ್ ಕಂಪ್ನಿಗೆ ಆದ್ರೆ ಕೊಟ್ಟಿದ್ದಾರೆ. ಆಪಲ್ ಕಂಪ್ನಿಯವರು ಇನ್ನೂ ರಿಯಾಕ್ಟ್ ಆಗಿಲ್ಲ. ಯುರೋಪಿಯನ್ ಯೂನಿಯನ್ ಅವರಂತೂ ಐಫೋನ್ ನ ಆಂಡ್ರಾಯ್ಡ್ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಮಾಡ್ತಿದ್ದಾರೆ. ಏನಾದ್ರೂ ಒಂದು ಡಿಫರೆನ್ಸ್ ಇರಬೇಕು. ಇವಾಗ ಐಫೋನ್ ಅಂದ್ರೆ ಒಂದು ಡಿಫರೆನ್ಸ್ ಇರಬೇಕು, ಆಂಡ್ರಾಯ್ಡ್ ಅಂದ್ರೆ ಒಂದು ಡಿಫರೆನ್ಸ್ ಇರಬೇಕು. ಆದ್ರೆ ಇವ್ರು ನೋಡಿದ್ರೆ ಕಂಪ್ಲೀಟ್ ಆಗಿ ಆಂಡ್ರಾಯ್ಡ್ ಮಾಡೋದಕ್ಕಾದ್ರೆ ನೋಡ್ತಿದ್ದಾರೆ. ಸೊ ನೋಡೋಣಂತೆ ಏನಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿಯಿಂದ ಶೌಮಿ ಮಿಕ್ಸ್ ಫ್ಲಿಪ್ 2 ಈ ಒಂದು ಫ್ಲಿಪ್ ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ. ಈ ಫ್ಲಿಪ್ ಮೊಬೈಲ್ ಇನ್ನೂ ಲಾಂಚ್ ಆಗಿಲ್ಲ. ಫಸ್ಟ್ ಜನರೇಷನ್ ಫ್ಲಿಪ್ ಮೊಬೈಲ್ ಈಗಾಗಲೇ ಚೈನಾದಲ್ಲಿ ಲಾಂಚ್ ಆಗಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಶೌಮಿ ಮಿಕ್ಸ್ ಫ್ಲಿಪ್. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿದೆ. ಶೌಮಿ ಕಡೆಯಿಂದ ಬಂದಿರೋ ಫಸ್ಟ್ ಫ್ಲಿಪ್ ಮೊಬೈಲ್ ಅಂತಾನೆ ಹೇಳ್ಬೋದು. ಅದು ಫಸ್ಟ್ ಫ್ಲಿಪ್ ಮೊಬೈಲ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಅಡ್ವಾನ್ಸ್ ಆಗಿ ಈ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡಿದ್ರು. ಚೈನಾದಲ್ಲಿ ಮಾತ್ರ ತುಂಬಾ ಚೆನ್ನಾಗಿ ಸಕ್ಸಸ್ ಆಯ್ತು ಅಂತಾನೆ ಹೇಳ್ಬೋದು. ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಲಾಂಚ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿದೆ. ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಾ ಇಲ್ಲ ಗೊತ್ತಿಲ್ಲ. ಇವಾಗ ಚೈನಾದಲ್ಲಿ ಇನ್ನ ಒಂದು ಫ್ಲಿಪ್ ಮೊಬೈಲ್ ನ ಲಾಂಚ್ ಮಾಡ್ತಿದ್ದಾರೆ. ಲಾಂಚ್ ಮಾಡಿದ್ರೆ ಮುಂದಿನ ವರ್ಷ Q1 ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಶೌಮಿನ ನೋಡಿದ್ರೆ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ. ಅವರು ಮೊಬೈಲ್ ಡಿಪಾರ್ಟ್ಮೆಂಟ್ ಅಂತಾನೆ ಅಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಅವರು ಇದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ವಿಡಿಯೋ ನೋಡ್ಬೇಕಾದ್ರೆ ನೀವೇ ಅಬ್ಸರ್ವ್ ಮಾಡಿ ಎಷ್ಟೆಷ್ಟು ಪ್ರಾಡಕ್ಟ್ಸ್ ಶೌಮಿ ಅವರು ತಯಾರು ಮಾಡಿದ್ದಾರೆ ಅಂತೇಳಿ. ನಿಮಗೆ ವ್ಯಾಕ್ಯೂಮ್ ಕ್ಲೀನರ್ ಬೇಕಾ, ಫ್ರಿಡ್ಜ್ ಬೇಕಾ, ವಾಷಿಂಗ್ ಮಿಷಿನ್ ಬೇಕಾ, ನಿಮಗೆ ಸಣ್ಣ ಸ್ಕೂಟಿ ಬೇಕಾ, ಏನ್ ಬೇಕು ನಿಮಗೆ ಶೌಮಿಯಿಂದ ಎಲ್ಲಾನು ಕೂಡ ತಯಾರು ಮಾಡಿ ಇಟ್ಟಿದ್ದಾರೆ. ಡ್ರೋನು ಕೂಡ ನಿಮಗೆ ಶೌಮಿ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ. ಆದ್ರೆ ನಮ್ಮ ಇಂಡಿಯಾದಲ್ಲಿ ಯಾವ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಮಾಡಿಲ್ಲ. ಚೈನಾದಲ್ಲಿ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. ಇದೊಂದು ನನಗೆ ಖುಷಿ ಆಗುತ್ತೆ. ಆ ಒಂದು ಪ್ರಾಡಕ್ಟ್ಸ್ ನಮ್ಮ ಇಂಡಿಯಾಗೆ ಬಂತು ಅಂದ್ರೆ ಎಕೋ ಸಿಸ್ಟಮ್ ತುಂಬಾ ಚೆನ್ನಾಗಿರುತ್ತೆ. ಮನೆಯಲ್ಲಿ ಒಂದೇ ಕಂಪ್ನಿಗೆ ಸಂಬಂಧಪಟ್ಟ ಎಲ್ಲಾ ಪ್ರಾಡಕ್ಟ್ಸ್ ಇತ್ತು ಅಂದ್ರೆ ನಮಗೆ ಎಕೋ ಸಿಸ್ಟಮ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೋಡೋಣಂತೆ ಶೌಮಿ ಅವರು 2025ರಲ್ಲಾದ್ರೂ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಲಾಂಚ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಕಜಕಿಸ್ತಾನ್ ಅಲ್ಲಿ ನಿನ್ನೆ ಒಂದು ಇನ್ಸಿಡೆಂಟ್ ಆದ್ರೆ ನಡೆದಿದೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಪ್ಯಾಸೆಂಜರ್ ಪ್ಲೇನ್ ಕಂಪ್ಲೀಟ್ ಆಗಿ ಕ್ರಾಶ್ ಆಗಿದೆ ಅಂತಾನೆ ಹೇಳ್ಬೋದು. ರೀಸನ್ ಗೊತ್ತಿಲ್ಲ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಅಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಫಾಗ್ ಇದೆ. ಅದಕ್ಕೋಸ್ಕರ ಇವರು ರೂಟ್ ಚೇಂಜ್ ಮಾಡ್ಕೊಂಡಿದ್ದಾರೆ. ಆವಾಗ ಈ ಒಂದು ಇನ್ಸಿಡೆಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಕಂಟ್ರೋಲಿಗೆ ಸಿಕ್ಕಿಲ್ಲ, ಕಂಪ್ಲೀಟ್ ಪ್ಲೇನ್ ಅನ್ನೋದು ಕ್ರಾಶ್ ಆಗಿದೆ, ಕಂಪ್ಲೀಟ್ ಆಗಿ ಸುಟ್ಟೋಗಿದೆ. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಹತ್ತತ್ರ 70 ಜನ ಸತ್ತೋಗಿದ್ದಾರೆ. ಹಾಗೆ ಬಂದ್ಬಿಟ್ಟು 27 ಜನರವರೆಗೂ ಸರ್ವೈವ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಅವರು ಕೂಡ ಒಂದ್ ಸ್ವಲ್ಪ ಸೀರಿಯಸ್ ಆಗೇನೆ ಇದ್ದಾರೆ. ಇನ್ಸಿಡೆಂಟ್ ಕೇಳಿದ ತಕ್ಷಣ ನನಗೆ ಶಾಕ್ ಆಯ್ತು. ಈ ಪ್ಲೇನ್ ಬಂದ್ಬಿಟ್ಟು ರಷ್ಯಾಗೆ ಹೋಗ್ಬೇಕಿತ್ತು, ಇದು ಬಂದ್ಬಿಟ್ಟು ಅಜರ್ಬೈಜಾನ್ ಇಂದ ರಷ್ಯಾಗೆ ಹೋಗ್ಬೇಕಿತ್ತು. ಆದ್ರೆ ಮಧ್ಯದಲ್ಲಿ ಕಜಕಿಸ್ತಾನ್ ಅಲ್ಲಿ ಈ ಒಂದು ಇನ್ಸಿಡೆಂಟ್ ಆದ್ರೆ ನಡೆದಿದೆ. ಈ ನ್ಯೂಸ್ ಕೇಳಿದಾಗ ನನಗಂತೂ ತುಂಬಾನೇ ಬೇಜಾರಾಯ್ತು. ಅದ್ರ ಜೊತೆಗೆ ಕೆಲವೊಂದು ವಿಡಿಯೋಸ್ ಕೂಡ ಹಾಕಿದ್ರು. ಅದು ಪ್ಲೇನ್ ಕ್ರಾಶ್ ಆಗೋಕ್ಕೂ ಮುಂಚೆ ಇನ್ಸೈಡ್ ವಿಡಿಯೋ ಯಾವ ರೀತಿ ಇತ್ತು ಅಂತೇಳಿ. ಪಾಪ ತುಂಬಾ ಜನ ಕೂಗ್ತಿದ್ದಾರೆ ಅಂತಾನೆ ಹೇಳ್ಬೋದು. 100% ಎಲ್ಲರಿಗೂ ಕೂಡ ಭಯ ಇರುತ್ತೆ. ಇವಾಗ ಪ್ಲೇನ್ ಕ್ರಾಶ್ ಆಗ್ತಾ ಇದೆ, ಪ್ಲೇನ್ ಕಂಟ್ರೋಲಿಗೆ ಸಿಗ್ತಿಲ್ಲ ಅಂದಾಗ ಎಲ್ಲರಿಗೂ ಕೂಡ ಭಯ ಅಂತೂ ಇರುತ್ತೆ. ಕಂಪ್ಲೀಟ್ ಆಗಿ ಕ್ರಾಶ್ ಆಗಿದೆ ಅಂತಾನೆ ಹೇಳ್ಬೋದು. ನ್ಯೂಸ್ ನೋಡ್ಕೊಂಡ್ರೆ ಪಾಪ್ಕಾರ್ನ್ ತಿಂತೀರಾ? ಇವಾಗ ಯಾರಿಗಾದ್ರೂ ಹೋಗಿ
ಹೋಗ್ಬಿಟ್ಟು ಪಾಪ್ಕಾರ್ನ್ ತಿಂತೀರಾ ಅಂದ್ರೆ ನಮಗೆ ಬೇಡಪ್ಪ ಅಂತಾರೆ. ರೀಸನ್ ಏನು ಅಂದ್ರೆ ಇವಾಗ ಅದಕ್ಕೂ ಕೂಡ ಟ್ಯಾಕ್ಸ್ ಆದ್ರೆ ಹಾಕಿದ್ದಾರೆ. ರೀಸೆಂಟ್ ಆಗಿ ನಿರ್ಮಲಾ ಸೀತಾರಾಮನ್ ಅವರು ಈ ಒಂದು ಅನೌನ್ಸ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಫಸ್ಟಿಗೆಲ್ಲ ಇಷ್ಟೆಲ್ಲ ಟ್ಯಾಕ್ಸ್ ಇರಲಿಲ್ಲ, ಇವಾಗ ತುಂಬಾ ಟ್ಯಾಕ್ಸ್ ಆದ್ರೆ ಮಾಡಿದ್ದಾರೆ. 3 ತರ ಟ್ಯಾಕ್ಸ್ ಆದ್ರೆ ತಂದಿದ್ದಾರೆ. ಇವಾಗ ನಾನ್ ಬ್ರಾಂಡೆಡ್, ಲೋಕಲ್ ಬ್ರಾಂಡ್ ಅವ್ರು ಲೈಟ್ ಆಗಿ ಸಾಲ್ಟ್ ಹಾಕ್ಬಿಟ್ಟು ಪಾಪ್ಕಾರ್ನ್ ಮಾಡ್ತಿದ್ರೆ ಅದಕ್ಕೆ 5% ಟ್ಯಾಕ್ಸ್ ಇರುತ್ತೆ. ಇವಾಗ ನಮಗೆ ಬ್ರಾಂಡೆಡ್, ಇವಾಗ ನಮಗೆ ಆಕ್ಟಿವ್ ಪಾಪ್ಕಾರ್ನ್ ಬರುತ್ತೆ ಗೊತ್ತಾ, ಸಣ್ಣ ಪ್ಯಾಕೆಟ್ ಇರುತ್ತೆ, ಮನೆಗೆ ಬಂದ್ಬಿಟ್ಟು ನಾವು ಪಾಪ್ಕಾರ್ನ್ ಮಾಡ್ತೀವಲ್ಲ ಅದಕ್ಕೆ 12% ಟ್ಯಾಕ್ಸ್ ಇರುತ್ತೆ. ಇವಾಗ ನಾವೆಲ್ಲಾದ್ರೂ ಹೊರಗಡೆ ಹೋದಾಗ, ದೊಡ್ಡ ದೊಡ್ಡ ಮಾಲಿಗೆ ಹೋದಾಗ ಅಲ್ಲಿ ನಮಗೆ ಕ್ಯಾರಮೆಲ್ ಪಾಪ್ಕಾರ್ನ್ ಆದ್ರೆ ಸಿಗುತ್ತೆ, ಅದ್ರ ಮೇಲೆ 18% ಟ್ಯಾಕ್ಸ್ ಆದ್ರೆ ಹಾಕಿದ್ದಾರೆ. ಅಂದ್ರೆ ಕ್ಯಾರಮೆಲ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಶುಗರ್ ಇರುತ್ತಲ್ಲ, ಶುಗರ್ ಸಿರಪ್ ಇಂದ ಆದ್ರೆ ಮಾಡ್ತಾರೆ, ಅದಕ್ಕೋಸ್ಕರ 18% ಟ್ಯಾಕ್ಸ್ ಹಾಕಿದೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳಿದ್ದಾರೆ. ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡಿದ್ರೆ ಎಲ್ಲಿ ನೋಡಿದ್ರು ಕೂಡ ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ನಾವೆಲ್ಲಿ ಟ್ಯಾಕ್ಸ್ ಕಟ್ತಾ ಇಲ್ಲ, ಪೆಟ್ರೋಲ್ ಅಲ್ಲಿ ಟ್ಯಾಕ್ಸ್ ಕಟ್ತೀವಿ, ಹೆಲ್ತ್ ಅಲ್ಲಿ ಟ್ಯಾಕ್ಸ್ ಕಟ್ತೀವಿ, ಎಜುಕೇಶನ್ ಅಲ್ಲಿ ಟ್ಯಾಕ್ಸ್ ಕಟ್ತೀವಿ. ಇವಾಗ ಏನಾದ್ರೂ ಟ್ರೇಡಿಂಗ್ ಮಾಡಿ SIP ಕಟ್ಟಿದೀವಿ ಅಂದ್ರೆ ನಾವು ದುಡ್ಡು ಬಿಡಿಸ್ಕೋಬೇಕಾದ್ರೆ ಟ್ಯಾಕ್ಸ್ ಕಟ್ತೀವಿ. ಸ್ಯಾಲ್ರಿ ಇವಾಗ ನಾವು ದುಡಿತಿದೀವಿ ಅಂದ್ರೆ ಮಂತ್ಲಿ ಸ್ಯಾಲ್ರಿಯಲ್ಲೂ ಕೂಡ, ವರ್ಷದ ಸ್ಯಾಲ್ರಿಯಲ್ಲೂ ಕೂಡ ನಮಗೆ ಟ್ಯಾಕ್ಸ್ ಆದ್ರೆ ಹೋಗುತ್ತೆ. ಎಲ್ಲಿ ನಾವು ಟ್ಯಾಕ್ಸ್ ಕಟ್ತಿಲ್ಲ. ಒಂದು ಗಾಡಿ ತಗೋಬೇಕಂದ್ರೂ ಕೂಡ ಟ್ಯಾಕ್ಸ್, ಎಲ್ಲಿ ನೋಡಿದ್ರು ಕೂಡ ನಮಗೆ ಟ್ಯಾಕ್ಸ್ ಆದ್ರೆ ಇದೆ. ತುಂಬಾ ಟ್ಯಾಕ್ಸ್ ಆಯ್ತು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ GST, ನಾವು ಒಂದು ಚಾಕ್ಲೇಟ್ ತಗೊಂಡ್ರು ಕೂಡ ಅದಕ್ಕೊಂದು GST ಆದ್ರೆ ಇರುತ್ತೆ. ಈ ಎಲ್ಲಾ ಟ್ಯಾಕ್ಸ್ ಕೇಳ್ತಾ ಇದ್ರೆ ನಮಗೆ ಒಂದ್ ರೀತಿ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇವಾಗ ನೋಡ್ಕೊಂಡ್ರೆ ಪಾಪ್ಕಾರ್ನಿಗೂ ಕೂಡ ಟ್ಯಾಕ್ಸ್ ಆದ್ರೆ ಹಾಕಿದ್ದಾರೆ. ನ್ಯೂಸ್ ಹೇಳೋದಕ್ಕಿಂತ ಮುಂಚೆ ಡೀಲ್ ಆಫ್ ದಿ ಡೇ ನೋಡೋಣಂತೆ. ಅದರಲ್ಲಿ ಮೊದಲನೇ ಬಂದ್ಬಿಟ್ಟು ಶೂ ಆರ್ಗನೈಸರ್. ಹೊರಗಡೆ ಹೋದಾಗ ಇದರಲ್ಲಿ ನೀವು ಶೂ ಆದ್ರೆ ಇಟ್ಕೋಬಹುದು. ಇದು ನಿಮಗೆ 200 ರೂಪಾಯಿಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ಜಿಯೋ ಫೋನ್ 700 ರೂಪಾಯಿಗೆ ಸಿಗ್ತಾ ಇದೆ. ನಾರ್ಮಲ್ ಆಗಿ 999 ಇರುತ್ತೆ, ಇವಾಗ ನಿಮಗೆ 700 ರುಪೀಸ್ಗೆ ಸಿಗ್ತಾ ಇದೆ. ಹಾಗೆ ಬಂದ್ಬಿಟ್ಟು ನಾಯ್ಸ್ ಕಂಪ್ನಿಗೆ ಸಂಬಂಧಪಟ್ಟ ಸ್ಮಾರ್ಟ್ ವಾಚ್ ನಿಮಗೆ 1000 ರೂಪಾಯಿಗೆ ಸಿಗ್ತಾ ಇದೆ. ಇದು 1000 ರುಪೀಸ್ ಸ್ಮಾರ್ಟ್ ವಾಚ್ ಅಂತ ಯಾರು ಕೂಡ ಅನ್ಕೊಳೋದಿಲ್ಲ, ಅಷ್ಟು ಪ್ರೀಮಿಯಂ ಆಗಿರುತ್ತೆ ಅಂತಾನೆ ಹೇಳ್ಬೋದು. ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ಸ್ ಕೂಡ ಹೈಲೈಟ್ ಇರುತ್ತೆ. ಈ ರೀತಿಯಾಗಿ ತುಂಬಾ ಪ್ರಾಡಕ್ಟ್ಸ್ ನಿಮಗೆ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ಪ್ರಾಡಕ್ಟ್ಸ್ ನ ನೀವು ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ. ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆರಾಮಾಗಿ ಜಾಯ್ನ್ ಆಗ್ಬೋದು. ಈ ತರ ಡೀಲ್ಸ್ ಎಷ್ಟೋ ಇರುತ್ತೆ, ಅಷ್ಟರಲ್ಲಿ ನಿಮಗೆ ಯಾವ್ದು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ಸುತ್ತೋ ಅದನ್ನ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಪೋಕೋ ಇಂದ ಪೋಕೋ X7 ಹಾಗೆ ಬಂದ್ಬಿಟ್ಟು X7 Pro ಈ ಮೊಬೈಲ್ಸ್ ಬಗ್ಗೆ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ. ಇವಾಗ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಹೊರಗೆ ಬಂದಿದೆ. X7 ಅಲ್ಲಿ ನಿಮಗೆ MediaTek Dimensity 7300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ, ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ, IP68 ರೇಟಿಂಗ್ ಇಂದ ಬರ್ತಾ ಇದೆ. ಈ ಮೊಬೈಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ರೀಸೆಂಟ್ ಆಗಿ ಲಾಂಚ್ ಆಯ್ತಲ್ಲ Redmi Note 14 Pro, ಅದೇ ಮೊಬೈಲ್ ನ ರೀಬ್ರಾಂಡ್ ಮಾಡ್ಬಿಟ್ಟು ಪೋಕೋ X7 ಹೆಸರಲ್ಲಿ ಲಾಂಚ್ ಮಾಡ್ತಿದ್ದಾರೆ. X7 Pro ನಿಮಗೆ ಕಂಪ್ಲೀಟ್ ಆಗಿ ಡಿಫರೆಂಟ್ ಇರುತ್ತೆ. ಇದರಲ್ಲಿ ನಿಮಗೆ MediaTek Dimensity 8400 Ultra ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡ್ತಿದ್ದಾರೆ. ಇದರಲ್ಲೂ ಕೂಡ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಇರುತ್ತೆ, ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಇರುತ್ತೆ. ಇದು ಕೂಡ ನಿಮಗೆ IP ರೇಟಿಂಗ್ ಇಂದ ಬರುತ್ತೆ. ಮತ್ತೆ ಈ ಒಂದು ಮೊಬೈಲ್ಸ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಬ್ರೋ ಅಂದ್ರೆ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಜನವರಿ ತಿಂಗಳಲ್ಲಿ ಈ ಒಂದು ಮೊಬೈಲ್ಸ್ ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನಿಮಗೆ ರೀಸನಬಲ್ ಪ್ರೈಸ್ ಅಲ್ಲೇ ಲಾಂಚ್ ಮಾಡ್ತಾರೆ. Xiaomi Redmi ಗೆ ಕಂಪೇರ್ ಮಾಡಿದ್ರೆ ನಿಮಗೆ ಪೋಕೋ ಮೊಬೈಲ್ಸ್ ರೀಸನಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಗೈಸ್, ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣಂತೆ, ಅಲ್ಲಿವರೆಗೂ ಬಾಯ್ ಬಾಯ್.